ಜೈ ಶ್ರೀಕೃಷ್ಣ, ಜೈ ಜಗನ್ಮಾತ. ಶ್ರೀ ದುರ್ಗಾ ಸಪ್ತಶತಿ ಕವಚಂ 29-30 ಶ್ಲೋಕದ ಅರ್ಥವನ್ನು, ಸಾರಾಂಶವನ್ನು ನಾವು ತಿಳಿದುಕೊಳ್ಳೋಣ. ಮಾನವನ ದೇಹ ಕೇವಲ ಮಾಂಸದಿಂದ ಕೂಡಿರುವಂಥದ್ದಲ್ಲ. ಯಾಕೆಂದರೆ ಈ ಮಾನವನ ದೇಹವು ದೇವಿಯ ಮಂದಿರ. ಮನುಷ್ಯನ ದೇಹದಲ್ಲಿ ಪ್ರತಿ ಅಂಗದಲ್ಲೂ ಸಹ ಒಂದು ಶಕ್ತಿ, ಒಂದು ತತ್ವ, ಒಂದು ದೈವ ಚೈತನ್ಯವೇ ಅಡಗಿದೆ. ಅದಕ್ಕಾಗಿಯೇ ದೇವಿ ಕವಚದಲ್ಲಿ, ಅಮ್ಮ, ನನ್ನ ದೇಹದ ಪ್ರತಿಯೊಂದು ಭಾಗವನ್ನು ನೀನೇ ಕಾಪಾಡು ಎಂದು ಭಕ್ತನು ಪ್ರಾರ್ಥಿಸುತ್ತಾನೆ. ಮನಃಶೋಕ ವಿನಾಶಿನಿ ಸ್ತನೋ ರಕ್ಷೇತ್ ಮಹಾದೇವಿ. ಇಲ್ಲಿ ಸ್ತನ ಅಂದರೆ ಕೇವಲ ದೇಹದ ಅಂಗವಲ್ಲ, ಅದು ಪೋಷಣೆ, ಪ್ರೀತಿ, ಮಮತೆ, ಕರುಣೆ ಇದೆಲ್ಲದರ ಸಂಕೇತವೇ ಸ್ತನೌ ಅನ್ನುವುದನ್ನು ಸೂಚಿಸುತ್ತೆ. ತಾಯಿ ಹೇಗೆ ಮಗುವಿಗೆ ಹಾಲುಣಿಸಿ ಬೆಳೆಸುತ್ತಾಳೋ ಹಾಗೆಯೇ ದೇವಿ ಆತ್ಮವನ್ನು ಭಕ್ತಿಯಿಂದ ಪೋಷಿಸುತ್ತಾಳೆ. ಮನಃಶೋಕ ವಿನಾಶಿನಿ, ಮನಸ್ಸಿನ ದುಃಖ, ಖಾಲಿತನ, ನಿರಾಸೆ, ಒಳಗಿನ ನೋವು ಇವೆಲ್ಲವನ್ನು ಕರಗಿಸುವವಳು ಜಗನ್ಮಾತೆ. ಜಗತ್ತು ಮಾನವನಿಗೆ ನೋವನ್ನು ಕೊಡಬಹುದು, ಗಾಯವನ್ನು ಮಾಡಬಹುದು, ಕಷ್ಟವನ್ನು ಕೊಡಬಹುದು. ಆದರೆ ದೇವಿ ಅವಳ ಮಡಿಲನ್ನು ಕೊಡುತ್ತಾಳೆ, ಅವಳ ಮಮತೆಯನ್ನು ಕೊಡುತ್ತಾಳೆ. ಜಗನ್ಮಾತೆ ಕರುಣೆಯಿಂದ ಆ ಮಾನವನನ್ನು ಪ್ರೀತಿಯಿಂದ ರಕ್ಷಿಸುತ್ತಾಳೆ. ಹೃದಯೇ ಲಲಿತಾದೇವಿ, ಹೃದಯದಲ್ಲಿ ಲಲಿತಾಂಬಿಕೆ ನೆಲೆಸಲಿ ಎಂದು ಭಕ್ತನು ಬೇಡುತ್ತಾನೆ. ಹೃದಯದಲ್ಲಿ ದೇವಿ ಇದ್ದರೆ ಆ ಮನುಷ್ಯನ ದ್ವೇಷ ಕಡಿಮೆ ಆಗುತ್ತದೆ, ಅಹಂಕಾರ ಕಡಗುತ್ತದೆ, ಪ್ರೀತಿ ಅನ್ನೋದು ಜಾಸ್ತಿ ಆಗುತ್ತೆ, ಅವನ ಮಾತು ಮೃದುವಾಗಿರುತ್ತದೆ. ಲಲಿತಾ ಎಂದರೆ ಸುಂದರವಾದ ಕರುಣೆ. ಹೃದಯದಲ್ಲಿ ದೇವಿ ಇದ್ದಾಳೆ ಅಂದರೆ ಆ ವ್ಯಕ್ತಿಯು ಯಾರನ್ನೂ ಸಹ ದ್ವೇಷಿಸುವುದಿಲ್ಲ, ದ್ವೇಷಿಸುವುದಕ್ಕೆ ಸಾಧ್ಯವೇ ಇಲ್ಲ. ಉದರಿ ಶೂಲಧಾರಿಣಿ, ಉದರ ಹೊಟ್ಟೆ, ಇದು ಜೀರ್ಣಶಕ್ತಿ ಮಾತ್ರ ಅಲ್ಲ, ಮಾನವನ ಆಸೆ, ಕೋಪ, ಭಯಗಳ ಕೇಂದ್ರವೂ ಹೌದು. ಶೂಲಧಾರಿಣಿ ಅಂದರೆ ತ್ರಿಶೂಲ ಹಿಡಿದ ದೇವಿಯವಳು. ತ್ರಿಶೂಲದ 3 ಅಗ್ರಗಳು ಏನನ್ನು ಸೂಚಿಸುತ್ತೆ ಅಂದರೆ, 1 ಅಹಂಕಾರವನ್ನು, 2 ಕಾಮವನ್ನು, 3 ಕ್ರೋಧವನ್ನು. ಇವುಗಳನ್ನು ಚೂರು ಮಾಡಿ ಒಳಗಿನ ವಿಷವನ್ನು ನಿವಾರಿಸುವವಳು ದೇವಿ ಜಗನ್ಮಾತೆ. ದೇಹದ ವಿಷಕ್ಕಿಂತ ಮನಸ್ಸಿನ ವಿಷ ತುಂಬ ಭಯಾನಕ. ನಾಭೌಚ ಕಾಮಿನಿ, ನಾಭಿ ಜೀವಶಕ್ತಿಯ ಕೇಂದ್ರವದು. ಕಾಮಿನಿ ಎಂದರೆ ಕೇವಲ ಕಾಮವಲ್ಲ, ಸೃಷ್ಟಿಶಕ್ತಿ, ಜೀವದ ಚೈತನ್ಯ. ದೇವಿ ಹೇಳ್ತಾಳೆ, ನಿನ್ನ ಆಸೆಗಳು ಅಧರ್ಮಕ್ಕೆ ಹೋಗಬಾರ್ದು, ಅವು ಶಕ್ತಿಯ ಕಡೆ ತಿರುಗಲಿ. ಗುಹ್ಯಂ ಗುಹ್ಯೇಶ್ವರಿ, ಮಾನವನ ಒಳಗಿನ ರಹಸ್ಯಗಳು, ಭಯ, ದೌರ್ಬಲ್ಯ, ಪಾಪ ಭಾವನೆ ಎಲ್ಲವನ್ನು ಅಡಗಿಸಿಕೊಂಡಿರುವಂತಹ ಗಾಯಗಳದು. ಇವೆಲ್ಲವನ್ನು ತಿಳಿದಿರುವವಳು ಗುಹ್ಯೇಶ್ವರಿ. ಜಗತ್ತಿಗೆ ಹೇಳುವ ನೋವನ್ನು ಯಾರು ತಮ್ಮ ನೋವನ್ನು ಜಗತ್ತಿಗೆ ಹೇಳಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ, ಆ ನೋವನ್ನು ದೇವಿಗೆ ಹೇಳ್ಬೋದು. ಪೂತನ ಕಾಮಿಕ, ಪೂತನ ಎಂಬ ಶಕ್ತಿ ಅಶುದ್ಧಿಯನ್ನು ಶುದ್ಧಗೊಳಿಸುವ ತಾಯಿ. ಕೆಟ್ಟ ವಾಸನೆ, ಕೆಟ್ಟ ಚಿಂತನೆ, ಕೆಟ್ಟ ಆಸಕ್ತಿ ಇವು ಆತ್ಮವನ್ನು ವಿಷಗೊಳಿಸುತ್ತವೆ. ಆದರೆ ಅದೇ ವಿಷವನ್ನು ದೇವಿ ದಹಿಸಿ ಶುದ್ಧ ಮನಸ್ಸನ್ನು ಕೊಡ್ತಾಳೆ. ಗುದೆ ಮಹಿಷವಾಹಿನಿ, ಮಹಿಷಾಸುರನನ್ನು ಸಂಹರಿಸಿದ ದೇವಿಯಲ್ಲಿ ನೆನಪಾಗ್ತಾಳೆ ನಮಗೆ.
ಮಹಿಷವಾಹಿನಿ ಅಂತ ಹೇಳಿದರೆ ಮಹಿಷಾಸುರನನ್ನು ಸಂಹರಿಸಿದ ದೇವಿ. ಮಹಿಷ ಅಂದರೆ ಯಾರು? ನಮ್ಮಲ್ಲಿರುವ ಅಜ್ಞಾನ, ಜಡತ್ವ, ಆಲಸ್ಯ, ತಮೋಗುಣ. ಮಹಿಷ ಅಂತ ಹೇಳಿದ್ರೆ ಕೇವಲ ಅದು ಒಬ್ಬ ರಾಕ್ಷಸನನ್ನು ನಮಗೆ ನೆನಪು ಮಾಡುವುದಿಲ್ಲ. ನಮ್ಮಲ್ಲಿರುವಂತಹ ಈ ಎಲ್ಲವನ್ನು ಅಜ್ಞಾನ, ಜಡತ್ವ, ಆಲಸ್ಯ, ತಮೋಗುಣವನ್ನು ನೆನಪಿಗೆ ತರುವಂಥದ್ದು. ಮಾನವನನ್ನು ಕೆಳಕ್ಕೆ ಇಳಿಯುವ ಶಕ್ತಿಗಳನ್ನು ನಾಶ ಮಾಡಿ ಆಧ್ಯಾತ್ಮಿಕ ಏಳಿಗೆ ನೀಡುವವಳೇ ಮಹಿಷವಾಹಿನಿ. ನಾವು ಈ 29-30 ಶ್ಲೋಕದ ಅರ್ಥವನ್ನು ನೋಡ್ತಾ ಇದ್ದೀವಿ. ಆ ಶ್ಲೋಕದ ಆಧ್ಯಾತ್ಮಿಕ ಸಂದೇಶ ಏನು ಗೊತ್ತಾ ಆತ್ಮೀಯರೇ? ಅಮ್ಮ, ನನ್ನ ದೇಹವನ್ನಷ್ಟೇ ಅಲ್ಲ ತಾಯಿ, ನನ್ನ ಮನಸ್ಸು, ನನ್ನ ಹೃದಯ, ಆಸೆ, ರಹಸ್ಯ, ಜೀವಶಕ್ತಿ ಇವೆಲ್ಲವನ್ನು ನೀನೇ ಪವಿತ್ರಗೊಳಿಸು. ದೇವಿ ಕವಚವು ಕೇವಲ ರಕ್ಷಣೆ ಅಲ್ಲ, ಅದು ನಾನು ಸಂಪೂರ್ಣವಾಗಿ ದೇವಿಗೆ ಸೇರಿದವಳು ಎಂಬುವ ಆತ್ಮ ಸಮರ್ಪಣೆಯ ಸುಂದರವಾದ ಭಾವವದು. ಜೈ ದುರ್ಗಾ ಮಾತಾ.